ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ 23 ಸ್ಪರ್ಧಿಗಳನ್ನ ಹಿಂದಿಕ್ಕಿ ಗಿಲ್ಲಿ ನಟ ವಿನ್ ಆಗಿದ್ದಾರೆ. ಗಿಲ್ಲಿ ಕೈನ ಎತ್ತೋ ಮೂಲಕ ಸುದೀಪ್ ಸರ್ ವಿನ್ನರ್ ಅನ್ನ ಘೋಷಣೆ ಕೂಡ ಮಾಡಿದ್ರು. ಅವರಿಗೆ ಎಲ್ಲ ಕಡೆಗಳಿಂದ ಶುಭಾಶಯಗಳ ಮಹಾಪುರನೇ ಹರಿದು ಬರ್ತಾ ಇದೆ. ಬರೋಬ್ಬರಿ 40 ಕೋಟಿಗೂ ಹೆಚ್ಚು ಓಟನ್ನ ಪಡೆದು ಗೆಲುವು ಸಾಧಿಸಿದ್ದಾರೆ ಗಿಲ್ಲಿ ನಟ. ಕೊನೆಗೂ ಗಿಲ್ಲಿ ಅಭಿಮಾನಿಗಳ ಆಸೆ ಈಡೇರಿದೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ತನ್ನತನವನ್ನ ಬಿಟ್ಕೊಡದೆ ಡೇ 1ನಿಂದನೂ ಕೂಡ ಎಲ್ಲ ರೀತಿಯಿಂದನೂ ಆಟ ಆಡ್ತಾ ಮಾತಾಡ್ತಾ ಎಲ್ಲಿ ತನ್ನ ಬಗ್ಗೆ ಮಾತಾಡಬೇಕು, ಸ್ಟ್ಯಾಂಡ್ ತಗೋಬೇಕು, ಯಾವುದು ತಪ್ಪು ಯಾವುದು ಸರಿ ಅಂತ ಹೇಳ್ಕೊಂಡು ಬಂದಿದ್ದಂತಹ ರಕ್ಷಿತಾ ಶೆಟ್ಟಿಗೆ ರನ್ನರ್ ಅಪ್ ಸ್ಥಾನ ಸಿಕ್ಕಿದೆ. ಇದು ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಎಸ್, ಗಿಲ್ಲಿ ನಟ ಅವರು ಈ ಮೊದಲಿಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಸ್ಪರ್ಧಿಸಿ ಗಮನವನ್ನು ಸೆಳೆದಿದ್ರು. ಸೊ ತಮ್ಮದೇ ಆದಂತಹ ಒಂದು ಕಾಮಿಡಿ ಮೂಲಕ, ಡೈಲಾಗ್ ಡೆಲಿವರಿ ಮೂಲಕ, ಆನ್ ಸ್ಪಾಟಲ್ಲಿ ಅವ್ರು ಕೊಡುವಂತಹ ಒಂದು ಪಂಚಿಂಗ್ ಡೈಲಾಗ್ ಇರುತ್ತಲ್ಲ, ಇದಕ್ಕೆ ಎಲ್ಲ ಸೆಲೆಬ್ರಿಟೀಸು ಕೂಡ ಫಿದಾ ಆಗೋಗಿದ್ರು. ಸೊ ಎಲ್ಲ ಶೋಗಳಲ್ಲೂ ಕೂಡ ಅವರು ರನ್ನರ್ ಅಪ್ ಸ್ಥಾನಕ್ಕೆ ಖುಷಿ ಪಟ್ಕೋಬೇಕಾಗಿತ್ತು. ಇದನ್ನು ಕೂಡ ಗಿಲ್ಲಿ ನಟ ಹೇಳ್ಕೊಂಡಿದ್ರು. ಅವರಿಗೆ ಈ ವಿಷಯದಲ್ಲಿ ತುಂಬಾ ಒಂದು ಬೇಸರ ಇತ್ತು. ಕೊನೆಗೂ ಕೂಡ ಬಿಗ್ ಬಾಸ್ ಶೋನಲ್ಲಿ ಗಿಲ್ಲಿ ನಟಗೆ ಗೆಲುವು ಸಿಕ್ಕಿದೆ. ಬರೋಬ್ಬರಿ 40 ಕೋಟಿಗೂ ಜಾಸ್ತಿ ವೋಟ್ಸನ್ನು ತಗೊಂಡು ಈ ಬಾರಿಯ ವಿನ್ನರ್ ಆಗಿದ್ದಾರೆ ಗಿಲ್ಲಿ ನಟ. ಲಾಸ್ಟ್ ಬಾರಿ ಅಂದರೆ ಕಳೆದ ಒಂದು ಸೀಸನ್ 11ನೇ ಸೀಸನ್ನಲ್ಲಿ ವಿನ್ನರ್ ಹನುಮಂತ 5 ಕೋಟಿ ವೋಟ್ನ ಪಡ್ಕೊಂಡಿದ್ರು. ಇದಕ್ಕಿಂತ 10 ಪಟ್ಟು ವೋಟ್ನ ಗಿಲ್ಲಿಯವರು ತಗೊಂಡಿದ್ದಾರೆ ಅನ್ನೋದು ವಿಶೇಷ. ಗಿಲ್ಲಿ ಕ್ರೇಜ್ಗೆ ವೋಟಿಂಗ್ ಲೈನೇ ಶೇಕ್ ಆಗೋಗಿದೆ ಅಂದರೂ ಕೂಡ ತಪ್ಪಿಲ್ಲ. ಗಿಲ್ಲಿ ಫ್ಯಾನ್ಸ್ ಕ್ರೇಜ್ ಏನು ಅನ್ನೋದು ಎಲ್ಲರಿಗೂ ಕೂಡ ಈಗ ಗೊತ್ತಾಗಿದೆ. ಬಿಗ್ ಬಾಸ್ಗೆ ಫಸ್ಟ್ ಗಿಲ್ಲಿ ನಟ ಎಂಟ್ರಿ ಕೊಟ್ಟಾಗಲೇ ಅವರ ಕ್ರೇಜ್ ನಿಧಾನಕ್ಕೆ ಶುರು ಆಗ್ತಾ ಬಂತು. ಯಾವಾಗ ಅಶ್ವಿನಿ ಅವರ ಜೊತೆ ಅವರು ಒಂದು ಸೆಣಸಾಟಕ್ಕೆ, ಒಂದು ಜಗಳಕ್ಕೆ ಅಂತ ಇಳಿದ್ಬಿಟ್ರೋ ಆಗಂತೂ ಅವರ ಕ್ರೇಜ್ ಇನ್ನೂ ಹೆಚ್ಚಾಗ್ತಾನೆ ಹೋಗ್ಬಿಡ್ತು. ಅವರು ಕೊಡೋಂತಹ ಒಂದೊಂದು ಮಾತಿನ ತಿರುಗೇಟಿಗೆ ಎಲ್ಲರೂ ಕೂಡ ಫಿದಾ ಆಗೋಗಿದ್ರು. ಪ್ರತಿ ಹಂತದಲ್ಲೂ ಕೂಡ ಒಂದು ಕಾಮಿಡಿ ಮಾಡ್ತಾನೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಅನ್ನುವಂತಹ ಒಂದು ನೀಡ್ತಾ ಇದ್ರು ಗಿಲ್ಲಿ ನಟ. ಸೊ ಈ ಕಾರಣದಿಂದನೇ ಗಿಲ್ಲಿ ನಟ ಎಲ್ಲರಿಗೂ ಕೂಡ ಇಷ್ಟ ಆಗೋದ್ರು. ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಕೂಡ ಗಿಲ್ಲಿ ಅಭಿಮಾನಿನೇ ಆಗೋದ್ರು. ಅದಾದ ನಂತರ ಅವರಿಗೆ ಕಾಂಪಿಟೇಟರೇ ಇಲ್ಲ ಅನ್ನೋಂತಾಗೋಯ್ತು ಬಿಗ್ ಬಾಸ್ ಮನೆ ಒಳಗಡೆ. ಕೊನೆಗೂ ಗಿಲ್ಲಿ ನಟ ಅವರು ಗೆದ್ದು ಬೀಗಿದ್ದಾರೆ. ಇನ್ನು ಗಿಲ್ಲಿಗೆ 50 ಲಕ್ಷ ಕ್ಯಾಶ್ ಪ್ರೈಸ್ ಸಿಕ್ಕಿದೆ. ಇದ್ರ ಜೊತೆಗೆ ಮಾರುತಿ ಸುಜುಕಿ ಅವರ ವಿಕ್ಟರೀಸ್ ಕಾರ್ ಅವರ ಕೈ ಸೇರಿದೆ. ಇದು ಅವರ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ಗಿಲ್ಲಿ ಜೀವನ ಇದರಿಂದ ಮತ್ತಷ್ಟು ಸುಧಾರಿಸಲಿದೆ ಅನ್ನೋದು ಕೂಡ ಅಭಿಮಾನಿಗಳ ಆಶೆಯಾಗಿದೆ. ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಗಿಲ್ಲಿ ತುಂಬನೇ ರಿಯಾಲಿಟಿ ಶೋಗಳನ್ನ ಮಾಡಿಕೊಂಡು ಬಂದವರು. ಅಲ್ಲೇ ಒಂದಷ್ಟು ಫ್ಯಾನ್ಸ್ಗಳನ್ನ ತೊಗೊಂಡಿದ್ರು ಗಿಲ್ಲಿ ನಟ. ಇನ್ನು ಮನೆ ಒಳಗಡೆ ಬಿಗ್ ಬಾಸ್ಗೆ ಬಂದಿದ್ದ ತಕ್ಷಣವೇ ಒಂದಷ್ಟು ಜನ ಅವರಿಗೆ ವಿಶ್ ಕೂಡ ಮಾಡಿದರು, ನೀವೇ ವಿನ್ ಆಗಿ ಬನ್ನಿ ಅಂತಂತೆ. ಅದಾದ ನಂತರ ಒಂದೊಂದೇ ದಿನ ಏನಾಯಿತು, ಅಶ್ವಿನಿ ಅವರ ಗೌಡ ಜೊತೆ ಅವರು ಜಗಳವನ್ನು ಆಡೋಕ್ಕೆ ಶುರು ಮಾಡ್ತಾರೆ. ಎಲ್ಲಿ ತಪ್ಪಿರುತ್ತೆ ಅಲ್ಲಿ ಅದನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಕೊನೆಗೆ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಸ್ಟ್ಯಾಂಡನ್ನು ತಗೊಂಡು ಮೊದಲನೇ ಬಾರಿಗೆ ಕಿಚ್ಚನ ಚಪ್ಪಾಳೆಯನ್ನು ಕೂಡ ಗಿಲ್ಲಿ ನಟ ತಗೊಳ್ತಾರೆ. ಕೆಲವೊಂದು ಟಾಸ್ಕ್ಗಳಲ್ಲಿ ಗಿಲ್ಲಿ ನಟ ಅವರಿಗೆ ಆಡಲಿಲ್ಲ. ಹೌದು, ಟಾಸ್ಕ್ಗಳಂತ ಬಂದಾಗ ಗಿಲ್ಲಿ ನಟ ಅದರಲ್ಲಿ ಕೆಲವೊಂದು ಕಡೆ ಎಡವಿದ್ದು ಕೂಡ ಉಂಟು. ಆದರೆ ಮನೆಯಲ್ಲಿ ಯಾವ್ದು ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು, ಯಾವುದನ್ನು ಯಾವ ರೀತಿಯಾಗಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನು ಕೂಡ ಗಿಲ್ಲಿ ನಟ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ರು. ಇದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಕೂಡ. ರಕ್ಷಿತಾ ಶೆಟ್ಟಿ ಪರವಾಗಿ ಅವರು ಸ್ಟ್ಯಾಂಡ್ ತಗೊಂಡಿದ್ದಾಗಿರ್ಬೋದು. ಅದಾದ ನಂತರ ಅಶ್ವಿನಿ ಗೌಡ ಅವರು ಕೆಲವೊಂದು ರೂಲ್ಸ್ನ ಬ್ರೇಕ್ ಮಾಡಿದಾಗ ಅದನ್ನು ಕೂಡ ಅವರು ಜೋರ್ ವಾಯ್ಸಲ್ಲೇ ಮಾತಾಡಿದ್ದಾರೆ. ಇದಾದ ನಂತರ ಇನ್ನು ಕೆಲವೊಂದು ಉಸ್ತುವಾರಿಗಳಲ್ಲೂ ಅಷ್ಟೇ ಎಲ್ಲೂ ಕೂಡ ತಮ್ಮತನವನ್ನು ಬಿಟ್ಕೊಳ್ಳಿಲ್ಲ. ಇನ್ನು ಮನೆ ಹೊರಗಡೆ ಗಿಲ್ಲಿಯವರು ಹೇಗಿರ್ತಾರೋ ಮನೆ ಒಳಗಡೆ ಕೂಡ ಅದೇ ರೀತಿಯಾಗೇ ಇದ್ದರು. ಇದನ್ನು ತುಂಬ ಜನ ಸೆಲೆಬ್ರಿಟೀಸ್ಗಳು ಹೇಳ್ಕೊಂಡಿದ್ದಾರೆ. ಹೌದು, ಗಿಲ್ಲಿ ನಟ ಯಾವ ರೀತಿಯಾಗಿ ಹೊರಗಡೆ ಒಂದು ಮಾತಾಡೋದಿರ್ಬೋದು, ಅವ್ರು ಮನೆಯಲ್ಲಿ ಹೇಗಿರ್ತಾರೆ, ತಮ್ಮದೊಂದು ಮನೆ ಅಥವಾ ಸರೌಂಡಿಂಗ್ಸಲ್ಲಿ ಯಾವ ರೀತಿಯಾಗಿ ಅವರು ಒಂದು ನೇಚರ್ ಇರುತ್ತೋ ಅದೇ ವ್ಯಕ್ತಿತ್ವನೇ ಮನೆ ಒಳಗಡೆ ಕೂಡ ಇತ್ತು. ಯಾವುದೇ ರೀತಿಯ ಆಡಂಬರ ಇಲ್ಲ, ಯಾವುದೇ ರೀತಿಯಿಂದನೂ ಶೋಕಿಗಳಿಲ್ಲ, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅನ್ನೋಂತಹ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸೊ ಕಷ್ಟಪಟ್ಟು ಬಂದಿರೋಂತಹ ಗಿಲ್ಲಿ ಯಾವ ರೀತಿಯಾಗಿ ಸಿಂಪಲ್ ಆ್ಯಂಡ್ ಸೂಪರ್ ಆಗಿರ್ತಾ ಇದ್ರು ಮನೆಯಲ್ಲಿ, ಅದೇ ರೀತಿಯಾಗಿ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಇದ್ರು. ಇದು ಫಸ್ಟ್ ಅವರ ಫ್ಯಾನ್ಸಿಗೆ ಇಷ್ಟ ಆದಂತಹ ಗುಣ ಅಂತಲೇ ಹೇಳ್ಬೋದು. ಇನ್ನು ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಂತಹ ಗಿಲ್ಲಿ ನಟ ಅವರು ಇವತ್ತು ಇಡೀ ದೇಶನೇ ತಿರುಗಿ ನೋಡೋ ಹಾಗೆ ಬಿಗ್ ಬಾಸಲ್ಲಿ ವಿನ್ ಆಗಿದ್ದಾರೆ. ಇಷ್ಟೊಂದು ವೋಟ್ಸ್ನ ಪಡ್ಕೊಂಡಿದ್ದಾರೆ ಅಂದರೆ ಅದು ಒಂದು ಸಾಮಾನ್ಯವಾಗಿರುವಂತಹ ವಿಚಾರ ಅಲ್ಲವೇ ಅಲ್ಲ. ಗಿಲ್ಲಿ ನಟ ಅವರ ತಂದೆ ರೈತರೇ ಇರ್ಬೋದು. ಅವರು ಒಂದು ಮಂಡ್ಯದ ಒಂದು ಚಿಕ್ಕ ಹಳ್ಳಿನಲ್ಲೇ ಹುಟ್ಟಿ ಬೆಳೆದಂತಹ ಹುಡುಗ. ಸೊ ಗಿಲ್ಲಿ ನಟ
ತನಗೆ ಒಂದು ಸ್ಟಾರ್ ಆಗಬೇಕು, ನಿರ್ದೇಶಕ ಮಾಡಬೇಕು, ಒಂದು ಸ್ಕ್ರೀನಲ್ಲಿ ಮೇಲೆ ಕಾಣಿಸ್ಕೋಬೇಕು ಅಂತ ತುಂಬಾ ಆಸೆಯನ್ನು ಹೊಂದಿದ್ದವರು. ಸೊ ಸ್ಟಾರ್ಟಿಂಗಲ್ಲಿ ಅಲ್ಲೇ ಊರಲ್ಲೇ ಕೆಲವೊಂದು ಕಾಮಿಡಿಗಳನ್ನ ಮಾಡ್ತಾರೆ, ಕೆಲವೊಂದು ವ್ಲಾಗ್ಸ್ಗಳನ್ನ ಮಾಡ್ತಾರೆ, ವೀಡಿಯೋಗಳನ್ನ ಮಾಡ್ತಾರೆ, ಯೂಟ್ಯೂಬ್ಗಳಲ್ಲಿ ಹಾಕ್ತಾರೆ. ಅದಾದ ನಂತರ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಾಗಲೂ ಕೂಡ ಇಲ್ಲಿ ಗಿಲ್ಲಿ ನಟನಿಗೆ ಯಾರೂ ರೆಡ್ ಕಾರ್ಪೆಟನ್ನು ಹಾಕಿ ಕರ್ತಿರ್ಲಿಲ್ಲ. ಸೊ ಗಿಲ್ಲಿ ನಟ ಅವರು ಬಂದಾಗ ತುಂಬಾ ಕಷ್ಟಪಟ್ಟಿದ್ರು. ಮದುವೆ ಮನೆಗಳಲ್ಲಿ ಕೆಲಸ ಮಾಡಿದರು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡಿದರು. ಅದಾದ ನಂತರ ಒಂದೊಂದು ಟೈಮ್ ಊಟಕ್ಕೂ ಕೂಡ ತುಂಬಾ ಕಷ್ಟಪಟ್ಟಿದ್ರು. ಇದನ್ನು ಸ್ವತಃ ಅವರ ತಾಯಿನೇ ಜೀ ಕನ್ನಡದ ಒಂದು ಪ್ರೋಗ್ರಾಮಲ್ಲಿ ಹೇಳ್ಕೊಂಡಿದ್ರು, ಕಣ್ಣೀರನ್ನು ಇಟ್ಟಿದ್ರು. ಇದನ್ನು ಗಿಲ್ಲಿಯವರು ಕೂಡ ಬಿಗ್ ಬಾಸಲ್ಲಿ ಶೇರ್ ಮಾಡಿದ್ದಾರೆ. ಸೊ ಯಾವಾಗ ಬಿಗ್ ಬಾಸ್ ಕೇಳಿದ್ದಾರೆ ನಿಮ್ಮ ಜೀವನದಲ್ಲಿ ನಡೆದಂತಹ ಒಂದು ದುಃಖಕರ ಸಂಗತಿನ ನೀವು ಹಂಚ್ಕೋಬೋದು, ತುಂಬಾ ಮರೆಯೋಕ್ಕೆ ಆಗದಿರೋಂತಹ ಸಂಗತಿನ ಹಂಚ್ಕೋಬೋದು ಅಂದಾಗ ಗಿಲ್ಲಿ ನಟ ಅವರು ಇದನ್ನೇ ಹೇಳ್ಕೊಂಡಿದ್ದಾರೆ. ಸೊ ಇದಾದ ನಂತರನೇ ಅವರಿಗೆ ಒಂದು ಕಾಮಿಡಿ ಕಿಲಾಡಿಗಳಲ್ಲಿ ಒಂದು ಚಾನ್ಸ್ ಸಿಗುತ್ತೆ. ಅಲ್ಲಿ ಕೂಡ ಅವರು ಆ್ಯಕ್ಟನ್ನು ಮಾಡ್ತಾರೆ. ಅದಾದ ನಂತರ ಅವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲೂ ಕೂಡ ಬರ್ತಾರೆ. ಸೊ ಅಲ್ಲಿಂದ ಗಿಲ್ಲಿ ನಟಗೆ ಒಂದಿಷ್ಟು ಫ್ಯಾನ್ಸ್ ಬೇಸ್ ಹುಡ್ಕೊಳ್ತಾ ಹೋಗುತ್ತೆ. ಭರ್ಜರಿ ಬ್ಯಾಚುಲರ್ಸಲ್ಲೂ ಕೂಡ ಅವರು ಒಂದು ಪಾರ್ಟನ್ನು ಮಾಡ್ತಾರೆ, ಅಲ್ಲಿ ಕೂಡ ಸ್ಪರ್ಧಿಸ್ತಾರೆ. ಸೊ ಎಲ್ಲ ಕಡೆಯಲ್ಲೂ ಕೂಡ ತಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನು ತೋರಿಸೋದ್ರ ಜೊತೆಗೆ ತಮ್ಮ ಸ್ವಂತದ್ದೇ ಆಲೋಚನೆಗಳಿರ್ತಾವಲ್ಲ, ಸೊ ಡೈಲಾಗ್ಗಳು ಹೇಳೋದಿರ್ಬೋದು, ಹಾಸ್ಯ ಮಾಡೋದಿರ್ಬೋದು, ಆ ಟೈಮಿಂಗಿಗೆ ಕರೆಕ್ಟಾಗಿ ಅವರು ಮಾತಾಡೋದು, ಇದೆಲ್ಲನೂ ಕೂಡ ಮಾಡ್ತಾಯಿದ್ರು. ಇದಾದ ನಂತರ ಅವರು ಗಿಚ್ಚಿ ಗಿಲಿಗಿಲಿ ಶೋಗೂ ಕೂಡ ಬರ್ತಾರೆ. ಅದಾದ ನಂತರ ಕುಕ್ಕಿಂಗ್ ಶೋಗೂ ಕೂಡ ಬರ್ತಾರೆ. ಸೊ ಸಣ್ಣದೊಂದು ಗ್ಯಾಪ್ನ ನಂತರ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಡ್ತಾರೆ ಗಿಲ್ಲಿ ನಟ. ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಸ್ಟಾರ್ಟಿಂಗಲ್ಲೇ ಫ್ಯಾನ್ಸ್ ಕ್ರೇಜ್ ಜಾಸ್ತಿನೇ ಇತ್ತು. ಅದಾದ ನಂತರ ಎಲ್ಲರಿಗೂ ಗೊತ್ತೇ ಇದೆ ಗಿಲ್ಲಿನ ಫ್ಯಾನ್ಸ್ ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಟ್ಯಾಟು ಹಾಕಿಸ್ಕೊಳ್ಳೋವರೆಗೂ ಗಿಲ್ಲಿ ಫ್ಯಾನ್ಸನ್ನು ಹೊಂದಿದ್ದಾರೆ ಅಂತಂದರೆ ಅಲ್ಲಿಗೆ ಗಿಲ್ಲಿ ವ್ಯಕ್ತಿತ್ವ ಎಂಥದ್ದು ಅಂತ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಸೊ ಅಂತೂ ಇಂತೂ ಅಭಿಮಾನಿಗಳ ಆಸೆ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಗಿಲ್ಲಿ ನಟನೇ ವಿನ್ ಆಗಿದ್ದಾರೆ. ಅದು 40 ಕೋಟಿಗೂ ಹೆಚ್ಚು ಓಟ್ಸನ್ನು ತಗೊಂಡು ಈ ಸಲ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಆಗಿದ್ದಾರೆ. ಸೊ ಇಲ್ಲಿಂದ ಗಿಲ್ಲಿ ನಟರಿಗೆ ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ, ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಮತ್ತೊಂದಿಷ್ಟು ಸಿನಿಮಾಗಳು ಸಿಗಲಿ, ಮತ್ತಷ್ಟು ರಿಯಾಲಿಟಿ ಶೋಸ್ಗಳಲ್ಲಿ ಅವರು ಭಾಗವಹಿಸಲಿ, ಅವರ ಜೀವನ ಇಲ್ಲಿಂದ ಇನ್ನಷ್ಟು ಚೆನ್ನಾಗಿರಲಿ ಅಂತ ನಾವು ಕೂಡ ಹಾರೈಸೋಣ.